ಪಾವಗಡ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗೆ ನಿತ್ಯ ನೂರಾರು ರೋಗಿಗಳು ಚಿಕಿತ್ಸೆಗಾಗಿ ಭೇಟಿ ನೀಡ್ತಾರೆ. ಅಂತೂ ಇಂತೂ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ 4-5 ವೈದ್ಯರುಗಳು ಆಗಮಿಸೋದ್ರಿಂದ ಈಗ ಚಿಕಿತ್ಸೆ ಏನೋ ಪರವಾಗಿಲ್ಲ ಅನ್ನಿಸ್ತೈತೆ. ಆದರೆ ಈಗಿರುವಾಗಲೇ ಈ ಒಂದು ಲ್ಯಾಬನ್ನು, ರಕ್ತ ಪರೀಕ್ಷೆ ಮಾಡ್ತಕ್ಕಂಥ ಲ್ಯಾಬನ್ನು ಮಹಿಳೆ ಮೇಲೆ ಶಿಫ್ಟ್ ಮಾಡಿರೋದ್ರಿಂದ ಮುದುಕರು, ವಯಸ್ಸಾದವರು, ಗರ್ಭಿಣಿ ಸ್ತ್ರೀಯರು, ರೋಗಿಗಳು, ಮಕ್ಕಳು ಹತ್ತಿ ಇಳಿಬೇಕಾದರೆ ಅವರಿಗೆ ತುಂಬ ಕಷ್ಟವೆನಿಸುತ್ತಿದೆ. ಈ ಹಿಂದೆ ಎಲ್ಲಿ ಚಿಕಿತ್ಸೆ ನೀಡ್ತಾರೋ ಅಲ್ಲೇ ಒಂದು ರಕ್ತ ಪರೀಕ್ಷೆ ಮಾಡತಕ್ಕಂಥ ರೋಗಿಗಳು ಪಾಪ ಅಲ್ಲೇ ರಕ್ತ ಪರೀಕ್ಷೆಯನ್ನು ಮಾಡಿಕೊಂಡು ನಂತರ ವೈದ್ಯರುಗಳು ಚಿಕಿತ್ಸೆ ಮಾಡ್ಕೊತಾ ಇದ್ರು. ಆದರೆ ಈಗ ಅದ್ಯಾಕೋ ಏನೋ ಮಹಡಿ ಮೇಲೆ ಶಿಫ್ಟ್ ಮಾಡಿರೋದ್ರಿಂದ ತುಂಬ ತೊಂದರೆ ಆಗುತ್ತೆ ಎಂದು ರೋಗಿಗಳು ಅಳವಟ್ಟುಕೊಳ್ಳುತ್ತಿದ್ದಾರೆ. ಏನಪ್ಪ ಸಮಸ್ಯೆ ಈಗ ಇಲ್ಲಿ ಆಸ್ಪತ್ರೆಯಲ್ಲಿ? ಇಲ್ಲಿ ಹತ್ತಕ್ಕಾಗಲ್ಲ ಸರ್, ಇಲ್ಲಿ ಮೆಟ್ಲು ಹತ್ತಕ್ಕೆ ಬರೋಕ್ಕಾಗಲ್ಲ. ಇಲ್ಲ ಮೊದಲೇ ಬೆಟ್ಟ ಹತ್ತಂಗೆ ಐತಿ ಮೆಟ್ಲೆಲ್ಲಾದ್ರು. ಇಲ್ಲಿ ರೂಮ್ ಚಿಕ್ಕ ಒಬ್ಬರಿಗೆ ರೋಗ ಒಬ್ರಿಗೆ ಎರಡು ಸಾಧ್ಯತೆ ಆದ್ರೂ ಇದೆ. ಇಲ್ಲಿ ಬಂದಿ ಎಲ್ಲ ಐತಿ. ಇದು ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ಫ್ರೀಡಮ್ ಆಗಿರ್ಬೇಕು. ಬ್ಲಡ್ ಚೆಕಪ್ ಮೊದಲೆಲ್ಲಿತ್ತು? ಇಲ್ಲಿ ಬ್ಲಡ್ ಚೆಕಪ್ ಎಲ್ಲಿತ್ತು? ಹೊಸ ಆಸ್ಪತ್ರೆಯಲ್ಲಿ ಇತ್ತು. ಅದು ಫ್ರೀಡಮ್ ಆಗಿ ಚೆನ್ನಾಗಿತ್ತು. ಕೆಳಗಡೆ ಇತ್ತಲ್ವಾ? ಹೊರಗಡೆ ಆದ್ರೂ ಬಂದು ಕುತ್ಕೋಬಹುದಾಗಿತ್ತು. ಓಕೆ ಓಕೆ. ಇದು ಗೊಂದಿ ಅಲ್ಲಿ ಮಾಡಿಬಿಟ್ಟು ಜಾಸ್ತಿ ತೊಂದರೆ ಮಾಡಿಬಿಟ್ಟು ಅವ್ರು ಸಾರ್ವಜನಿಕರಿಗೆ. ಆಫೀಸರ್ ಒಬ್ಬರೇ ಓಕೆ 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 ಅಮ್ಮ, ನಿಮಗೆಲ್ಲ ಮೆಟ್ಲಕ್ಕೆ ಬರೋಕ್ಕೆ ತೊಂದರೆ ಆಗಲಿಲ್ವಾ? ತೊಂದರೆ ಆಗುತ್ತಲ್ವಾ ಹತ್ತಿಲಿಕ್ಕೆ? ಇಲ್ಲಮ್ಮ, ನಿನಗಮ್ಮ ಯಾವ್ದು ಊರು ಯಾವ್ದು? ಇದೇ ಊರಾ? ಓಕೆ. ಎಷ್ಟು ಸತಿ ಬರ್ಬೇಕು ಹಿಂಗೆ ಬ್ಲಡ್ ಚೆಕಪ್ ಮೇಲೆ ಹತ್ತಿ ಇಳಿಯೋದಕ್ಕೆ? ಎಷ್ಟು ಸತಿ ಬರ್ಬೇಕು? ಒಂದ್ಸರಿ ಎಂಟ್ರಿ ಮಾಡಿಸ್ಬೇಕು, ಜೆರಾಕ್ಸ್ ಹೋಗ್ಬೇಕಂದ್ರೆ ಹತ್ತಬೇಕು, ಹೋಗ್ಬೇಕು. ಹಾಂ, ಜಾಸ್ತಿ ಸಮಸ್ಯೆ. ಓಕೆ ಓಕೆ ಓಕೆ. ಕೇಳಿಸ್ಕೊಂಡ್ರಲ್ಲ ಗರ್ಭಿಣಿ ಸ್ತ್ರೀಯರ ಮಾತು. ಈ ಒಂದು ಹೊಸದಾಗಿ ಮಾರ್ಪಡಿಸಿರುವ ಲ್ಯಾಬಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಇನ್ನು ಈ ಒಂದು ಕಾಯಿಲೆ ಒಬ್ಬರಿಗಿಂತ ಒಬ್ಬರಿಗೆ ಹರಡುವ ಸಾಧ್ಯತೆ ಇದೆ ಎಂದು ರೋಗಿಗಳ ಪರವಾಗಿ ಸಂಬಂಧಿಕರು ಅಳವತ್ತುಕೊಳ್ಳುತ್ತಿದ್ದಾರೆ. ಈಗಲಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಈ ಮೊದಲು ಎಲ್ಲಿತ್ತು ಅಲ್ಲಿಗೆ ಲ್ಯಾಬನ್ನು ಶಿಫ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ನೀವೆಲ್ಲ ಕಾದು ನೋಡೋಣ. ಬಡ ರೋಗಿಗಳಿಗೆ ಅನುಕೂಲ ಆಗಲೆಂದು ಭಾರತೀಯ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ತೆರೆದು ಅತಿ ಕಡಿಮೆ ದರದಲ್ಲಿ ಮಾತ್ರೆಗಳನ್ನು ವಿತರಣೆ ಮಾಡಲಾಗ್ತಿತ್ತು. ಆದರೆ ಅದ್ಯಾಕೋ ಏನೋ ಈಗ ಜೂನ್ ಜುಲೈ ತಿಂಗಳಿಂದ ಈಗಾಗಲೇ ಆದೇಶ ಬಂದಿದೆ ಈ ಒಂದು ಜನೌಷಧ ಕೇಂದ್ರಗಳನ್ನು ಮುಚ್ಚಬೇಕು ಅಂತ. ಹಾಗಾದರೆ ನಮ್ಮ ಬಡ ರೋಗಿಗಳು ಅತಿ ಹೆಚ್ಚು ದುಬಾರಿ ಹಣ ಕೊಟ್ಟು ಹೊರಗಡೆ ಮೆಡಿಕಲ್ ಶಾಪಲ್ಲಿ ಮಾತ್ರೆಗಳನ್ನು ಪಡೆದುಕೊಳ್ಬೇಕನ್ರಿ. ಏನು ಯಾಕೆ ಮಾತ್ರೆ ಎಲ್ಲ ಸಿಗ್ತಾ ಇಲ್ವಲ್ಲ, ಯಾಕೆ ಅಂತ? ಗೌರ್ಮೆಂಟ್ ಆರ್ಡರ್ ಇತ್ತಲ್ಲ, ಹಾಂ, ಅದಕ್ಕೆ ನಮ್ಮ ಕಂಪ್ನಿಯವರೇ ಕ್ಲೋಸ್ ಮಾಡ್ತಿದ್ದಾರೆ. ಹೌದಾ? ಅಂದರೆ ಎಲ್ಲ ಕಡೆ, ರಾಜ್ಯದಲ್ಲಿ ಎಲ್ಲ ಕಡೆನೂ ಆಗ್ತಾ ಇದೆಯಾ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲಿಕ್ಕೆ? ಓಕೆ. ಇದು ಕೇಂದ್ರ ಸರ್ಕಾರದಲ್ವಾ? ಹಾಂ ಸರ್, ಕೇಂದ್ರ ಸರ್ಕಾರದ್ದು. ಹಾಂ, ಈಗ ಯಾರು ಮುಚ್ಚಿಸ್ತಾ ಇರೋದು ಯಾರು ಅಂತ? ಅದೇ ಗೌರ್ಮೆಂಟ್ ಆರ್ಡರ್ ಇತ್ತಲ್ಲ. ಗೌರ್ಮೆಂಟ್ ಆರ್ಡರ್ ಹಾಕಿದಾರಾ? ಏನಂತ? ಅದೇ ಹಾಸ್ಪಿಟ್ಲಲ್ಲಿ ಇರೋವನ್ನ ಮುಚ್ಚಬೇಕು ಅಂತ. ಹಾಸ್ಪಿಟ್ಲಲ್ಲಿ ಇರೋಂಥ ಅಂದರೆ ಹೊರಗಡೆ ಏನಾದರೂ ಅವಕಾಶ ಕೊಡ್ತಾರಾ ಇರೋದಕ್ಕೆ, ಹೆಂಗೆ ಅಂತ? ಗೊತ್ತಿಲ್ಲ. ಇದೇ ವೇಳೆ ಜನೌಷಧಿ ಕೇಂದ್ರಕ್ಕೆ ಮಾತ್ರೆಗಾಗಿ ಬಂದ ವ್ಯಕ್ತಿಯೊಬ್ಬರು ಸರ್ಕಾರದ ವಿರುದ್ಧ ಗುಡುಗಿದ್ದು ಹೀಗೆ. ನೋಡಿ, ಮುಚ್ಚಿಸ್ತಾವ್ರಂತ ಈಗ. ಯಾಕೆ ಕೇಳಿ, ಮುಚ್ಚಿಸ್ತಾವ್ರಂತೆ ಪಾಪ. ಅವ್ರೇನು ಮಾಡ್ತಾರೆ? ಕರ್ನಾಟಕ ಸರ್ಕಾರ ಮಾಡಿರೋದಿದ್ದು. ಕೇಂದ್ರ ಸರ್ಕಾರದ್ದು? ಕೇಂದ್ರ ಸರ್ಕಾರದ ಕರ್ನಾಟಕದವರು ಬ್ಯಾನ್ ಮಾಡ್ತಾವ್ರೆ. ಹಾಂ, ಮತ್ತೆ ಮಾಡಿನಾ? ಸಿದ್ದರಾಮಯ್ಯ ಸರ್ ಅವರು ಹಾಂ, ಬ್ಯಾನ್ ಮಾಡ್ತಾ ಇರೋದು ಎಲ್ಲ ಕಡೆನೂ. ಕೇಂದ್ರ ಜನೌಷಧಿ ಎಲ್ಲ ಬ್ಯಾನ್ ಮಾಡ್ತಾವ್ರೆ. ಹಾಂ 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 ಹಾಂ. ಅದಕ್ಕೆ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಬಡವರಿಗೆಲ್ಲ ತೊಂದರೆ ಆಗಲ್ವಾ ಇದು? ಬಡವರಿಗೆ ತುಂಬ 100% ತೊಂದರೆ ಆಗ್ತಾ ಇದೆ. ಹಾಂ, ಇದು ತುಂಬ ಕಡಿಮೆ ಬೆಲೆ ಸಿಗ್ತಾ ಇರೋದು ಇದು ಹೌದು ಔಷಧಿ. ಹೌದು. ಅಂಥದ್ರಲ್ಲಿ ಬಡವರು ಪ್ರೈವೇಟಲ್ಲಿ ಎಲ್ಲಿ ತಗೊಳ್ತಾರೆ? ತುಂಬ ಕಷ್ಟ ಆಗ್ತಾ ಇದೆ. ಮೆಡಿಕಲ್ ಮಾಫಿಯಾ ಆಗ್ತಾ ಇದೆ. ಓಕೆ, ಸರಿ ಸರ್. ಸರ್ಕಾರ ಅರ್ಥ ಮಾಡ್ಕೊಳ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ವತಿಯಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಸುಮಾರು 17 ಕೋಟಿ ವೆಚ್ಚದಲ್ಲಿ ಕಳೆದ 2 ವರ್ಷಗಳಿಂದ ನಿರ್ಮಾಣ ಮಾಡಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯರಿಗೂ ಮತ್ತು ಸಿಬ್ಬಂದಿಯವರಿಗೆ ಕ್ವಾರ್ಟರ್ಸ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆಸ್ಪತ್ರೆ ಆವರಣದ ಪಕ್ಕದಲ್ಲಿ ಅಂದರೆ ಸುಮಾರು 16 ಕ್ವಾರ್ಟರ್ಸ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಆ ಒಂದು ಕ್ವಾರ್ಟರ್ಸ್ಗಳನ್ನು ಇಲ್ಲಿವರೆಗೂ ಪ್ರಾರಂಭ ಮಾಡದೆ, ನಿರ್ವಹಣೆಯೂ ಮಾಡದೆ ಇದ್ದು ಈಗ ಕುಡುಕರ ತಾಣವಾಗಿದೆ. ಬನ್ನಿ ಹಾಗಾದರೆ ಈ ಒಂದು ಕುಡುಕರ ತಾಣ ಹೇಗಿದೆ, ಆಸ್ಪತ್ರೆಯ ಕ್ವಾರ್ಟರ್ಸ್ಗಳು ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ.
ಆಸ್ಪತ್ರೆಯ ಪಕ್ಕದ ರಸ್ತೆ ಅಂದರೆ ಟೋಲ್ ಗೇಟಿಂದ ರೈನ್ ಗೇಜ್ಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಒಂದು 16 ಕ್ವಾರ್ಟರ್ಸ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ನೋಡ್ತಾ ಇದ್ದೀರ ತಾವೀಗ ಕುಡುಕರು ಯಾವ ರೀತಿಯಾಗಿ ಕುಡಿದು ಬಾಟಲ್ಗಳನ್ನು ಇಲ್ಲೇ ಎಸ್ತು ಹೋಗಿದ್ದಾರೆ. ಗಬ್ಬು ನಾರುತ್ತಿದೆ, ವಾಸನೆ ಬರ್ತಾ ಇದೆ ಒಂದು ಕ್ವಾರ್ಟರ್ಸ್ಗಳ ಆವರಣ. ಸಾರ್ವಜನಿಕರ ತೆರಿಗೆ ಹಣದಿಂದ ಇಂಥ ಒಂದು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವ ಸರ್ಕಾರ ನಿರ್ವಹಣೆ ಇಲ್ಲದೆ ಸಂಬಂಧಪಟ್ಟವರು ಗಮನ ಹರಿಸದೇ ಇದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ನೂತನವಾಗಿ ನಿರ್ಮಾಣ ಮಾಡಿರುವ ಆಸ್ಪತ್ರೆ ಕ್ವಾರ್ಟರ್ಸ್ಗಳು ಬಾರ್ ಅಂಡ್ ರೆಸ್ಟೋರೆಂಟ್ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈಗಲಾದರೂ ಪಾವಗಡ ಸರ್ಕಾರಿ ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳು, ತಾಲೂಕು ವೈದ್ಯಾಧಿಕಾರಿಗಳು, DHO ಅವರು ಇತ್ತ ಕಡೆ ಗಮನ ಹರಿಸಿ ಒಂದು ಕ್ವಾರ್ಟರ್ಸ್ಗಳನ್ನು ಪ್ರಾರಂಭಿಸಿ ವೈದ್ಯರಿಗೂ ಮತ್ತು ಸಿಬ್ಬಂದಿಗೆ ನೀಡಬೇಕೆಂದು ಪಾವಗಡ ತಾಲೂಕಿನ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಸೊ ನೋಡೋಣ ಆಸ್ಪತ್ರೆಯ ಕ್ವಾರ್ಟರ್ಸ್ಗಳ ಬಗ್ಗೆ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಸಂಬಂಧಪಟ್ಟವರು ಅನ್ನೋದನ್ನು ನಾವು ನೀವೆಲ್ಲ ಕಾದು ನೋಡೋಣ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.